ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಮನೇಲಿರೋಂಥ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರಾಗಿ ಮಿಲೆಟ್ ಮಾಲ್ಟ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಇದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ, ಇದೇ ಬೇಕು ಅನ್ನೋ ಥರ. ಇದನ್ನು ಮಾಡೋದು ತುಂಬ ಈಸಿ, ಆದರೆ ಒಂದು ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೇ. ಬನ್ನಿ ಹಾಗಿದ್ರೆ ಕ್ವಿಕ್ಕಾಗಿ ಡಿಟೇಲ್ ಆಗಿ ಶೇರ್ ಮಾಡ್ತೀನಿ. ಮೊದಲಿಗೆ 2 kgಗಿಂತ ಒಂದು ಸ್ವಲ್ಪ ಕಡಿಮೆ ಇರೋಷ್ಟು ರಾಗಿನ ತಗೊಂಡಿದ್ದೀನಿ. ಇದನ್ನು 10 ರಿಂದ 12 ಸಲ ವಾಶ್ ಮಾಡಿದ್ದೀನಿ. ಆ ನೀರೆಲ್ಲ ತಿಳಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ತೊಳಿಬೇಕು, ತುಂಬ ಗಲೀಜಿರುತ್ತೆ. ಅದಾದ ನಂತರ 12 ರಿಂದ 15 ಅವರು ರಾಗಿನ ನೀರಲ್ಲಿ ನೆನೆಸಿಟ್ಕೋಬೇಕು. ನೆನೆಸಿದಾದ್ಮೇಲೆ ಆ ನೀರನ್ನೆಲ್ಲ ಬಸ್ದು ನಾನೇನು ಬಟ್ಟೆಲಿ ಕಟ್ಟಿಲ್ಲ, ಹಾಗೆ ಮುಚ್ಚಿಟ್ಟಿದ್ದೆ ಅದೇ ಪಾತ್ರೆಯಲ್ಲಿ. ಈಗ ನೋಡ್ತಾ ಇರ್ಬೋದು 2 ದಿನದ ನಂತರ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ಬಿಸಿಲಲ್ಲಿ 2 ದಿನ ಒಣಗಿಸ್ಕೋಬೇಕು. ಚೆನ್ನಾಗಿ ಒಣಗಿಸಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ, ಹಾಳಾಗೋದಿಲ್ಲ. ಇದಾದ ನಂತರ ಮಿಲೆಟ್ಸನ್ನು ತಗೊಳ್ತಾ ಇದ್ದೀನಿ. 250 ml ಕಪ್ಪಲ್ಲಿ 1 ಕಪ್ ಆಗುವಷ್ಟು ಸಜ್ಜೆನ ತಗೊಂಡಿದ್ದೀನಿ. ನಂತರ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನವಣೆ. ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನಿಲ್ಲ, ಒಂದೊಂದನ್ನು ಜಾಸ್ತಿ ಹಾಕೋಬೋದು, ಒಂದೊಂದನ್ನು ಕಡಿಮೆ. ನಂತರ 1 ಕಪ್ ಆಗುವಷ್ಟು ಬರಗು, 1 ಕಪ್ ಆಗುವಷ್ಟು ಊದ್ಲು, ಜೊತೆಗೆ 1 ಕಪ್ ಆಗುವಷ್ಟು ಸಾಮೆ ಅಕ್ಕಿನ ತಗೊಂಡಿದ್ದೀನಿ. ನಾನಿಲ್ಲಿ ಟೋಟಲಾಗಿ ರಾಗಿನೂ ಸೇರಿಸಿ 6 ಥರದ ಮಿಲೆಟನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಜೋಳ, ಬಾರ್ಲಿ, ಕೊರಲೆ ಅಂತ ಎಲ್ಲ ಸಿಗುತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸದ್ಯಕ್ಕೆ ನನ್ನ ಹತ್ರ ಇಷ್ಟೇ ಇತ್ತು. ಬಾರ್ಲಿ ಸಿಕ್ಕರೆ ಅದನ್ನು ಕೂಡ ಮಿಸ್ ಮಾಡ್ದೆ ಆ್ಯಡ್ ಮಾಡಿ. ಸದ್ಯಕ್ಕೆ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇರೋದ್ರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಈ ಮಿಲೆಟ್ಸ್ ಅಂತೂ ತುಂಬ ಸಣ್ಣ ಸಣ್ಣ ಧಾನ್ಯಗಳಾಗಿರೋದ್ರಿಂದ ತುಂಬ ಗಲೀಜಿರುತ್ತೆ, ಅದನ್ನು ಕ್ಲೀನ್ ಮಾಡೋಕ್ಕಂತೂ ಆಗಲ್ಲ. ಕಡಿಮೆ ಅಂದರೂ ಇದನ್ನು ಕೂಡ 10 ರಿಂದ 12 ಸಲ ವಾಶ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತ. ನೀರೆಲ್ಲ ತಿಳಿಬೇಕು, ಅಲ್ಲಿವರೆಗೂ ನಂಗೆ ಸಮಾಧಾನ ಆಗಲ್ಲ, ತೊಳಿತಾನೇ ಇರ್ತೀನಿ. ಈಗ ಇದೆಲ್ಲನೂ ಕೂಡ ತೊಳೆದಿದ್ದೀನಿ. ಇದನ್ನೇನು ನೆನೆಸಿ ಮೊಳಕೆ ಬರೆಸೋದೇನು ಬೇಡ, ಯಾಕಂದರೆ ಇದೆಲ್ಲ ಬರುತ್ತೆ ಅನ್ನೋದು ತುಂಬ ಡೌಟು. ತುಂಬ ಕೆಲಸನೂ ಜಾಸ್ತಿ ಆಗಿಬಿಡುತ್ತೆ, ಸರಿ ಹೋಗಲ್ಲ. ಇದನ್ನು ಹಂಗೆ ತೊಳೆದು ಚೆನ್ನಾಗಿ 2 ದಿನ ಒಣಗಿಸಿ ತಗೊಳ್ತೀನಿ. ಇದನ್ನು ಕೂಡ ಕಾಟನ್ ಬಟ್ಟೆ ಮೇಲೆ ಒಣಗಕ್ಕೆ ಹಾಕಿದ್ದೀನಿ. ಈಗ ನೋಡಿ 2 ದಿನ ಮೊಳಕೆ ಬರೆಸಿರೋವಂಥ ರಾಗಿ ಮತ್ತು ಮಿಲೆಟ್ಸು ಎಲ್ಲನೂ ಚೆನ್ನಾಗಿ ಒಣಗಿಸ್ಕೊಂಡು ತೊಗೊಂಡಿದ್ದೀನಿ. ರಾಗಿನ ನೋಡ್ತಾ ಇರ್ಬೋದು, ಆ ಮೊಳಕೆ ಸಮೇತ ಕಾಣಿಸ್ತಾ ಇದೆ ಮತ್ತು ಗರ್ಗರಿ ಆಗೋವರೆಗೂ ಒಣಗಿದೆ. ಈಗ ಇದನ್ನೆಲ್ಲ ಒಣಗಿಸಿದ್ದಾಯ್ತಲ್ವ, ಈಗ ಇದನ್ನು ಹುರಿಯೋ ಪ್ರೋಸೆಸ್ಸು. ನನಗೆ ತುಂಬ ಕಷ್ಟ ಅನಿಸೋದು ಈ ಹುರಿಯೋ ಪ್ರೋಸೆಸ್ಸು. ಇದಕ್ಕೆ ಕಬ್ಬಿಣದ ಬಾಣಲೆನೇ ಆಗಬೇಕು. ಕಬ್ಬಿಣದಲ್ಲಿ ಹುರಿಯೋದ್ರಿಂದ ನಮಗೆ ಕಬ್ಬಿಣಾಂಶ ಕೂಡ ಸಿಗುತ್ತೆ. ಬ್ಯಾಚ್ ಬೈ ಬ್ಯಾಚು ಎಷ್ಟು ಹಿಡಿಸುತ್ತೋ ಅಷ್ಟನ್ನೇ ಹಾಕಿ ಹುರಿರಿ. ತುಂಬ ಜಾಸ್ತಿ ಆದರೆ ತಳದಲ್ಲಿ ಕಪ್ಪಾಗಿಬಿಡುತ್ತೆ. ನನಗೆ ಇದೆಲ್ಲನೂ ಟೋಟಲಾಗಿ ಹುರಿಯೋದಕ್ಕೆ ತಗೊಂಡಿರೋ ಟೈಮು ಒಂದು 2 ರಿಂದ 2.5 ಗಂಟೆ ಆಯಿತು. ಹೈ ಫ್ಲೇಮಲ್ಲಿ ಹುರಿದ್ಬಿಟ್ರೆ ಒಳಗಡೆ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ, ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ. ನಂತರ ಇದನ್ನು ಪಾತ್ರೆಗೆ ಹಾಕಬಾರ್ದು. ಹುರಿದಾದ ನಂತರ ಡೈರೆಕ್ಟಾಗಿ ಕಾಟನ್ ಬಟ್ಟೆ ಮೇಲೆ ಬಿಡಿ ಬಿಡಿಯಾಗಿ ಹಾಕಿ ತಣ್ಣಗೆ ಮಾಡ್ಕೋಬೇಕು. ಬಿಸಿ ಇರೋವಾಗ ಪಾತ್ರೆಯಲ್ಲಿ ಒಂದ್ರ ಮೇಲೆ ಒಂದು ಹಾಕಿಬಿಟ್ರೆ ಅದೊಂಥರ ಬೆವರು ಬಿಟ್ಕೊಂಡಂಗಾಗಿ ನೀರಾಗಿಬಿಡುತ್ತೆ. ಹಾಗಾಗಿ ಕಾಟನ್ ಬಟ್ಟೆ ಮೇಲೆ ಹಾಕೋದು ತುಂಬ ಒಳ್ಳೆಯದು. ರಾಗಿ ಮತ್ತು ಮಿಲೆಟ್ಸು ಎಲ್ಲನೂ ಬ್ಯಾಚ್ ಬೈ ಬ್ಯಾಚು ಹುರ್ಕೊಂಡಿದ್ದೀನಿ. ನಂತರ ಈಗ 1 ಕಪ್ ಆಗುವಷ್ಟು ಹೆಸರು ಕಾಳನ್ನು ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಹುರಿದು ತಗೊಳ್ತೀನಿ. ಇದರಲ್ಲಿ ಒಂದಷ್ಟು ಕಾಳುಗಳು ನಮ್ಮ ಹೊಲದ್ದೇ ಆಗಿರುತ್ತೆ. ನಮ್ಮ ಹೊಲದನ್ನ ನಾನು ವಾಶ್ ಮಾಡಿಲ್ಲ, ಹೊರಗಡೆ ಅಂಗಡಿಯಿಂದ ತಂದಿರೋಂಥ ಕಾಳುಗಳನ್ನು ತೊಳೆದಿದ್ದೀನಿ. ಈಗ ನೋಡಿ 1 ಕಪ್ ಆಗುವಷ್ಟು ಸೋಯಾ ಬೀಜನೂ ಕೂಡ ಹುರಿದು ತೆಗೆದಿದ್ದೀನಿ. ನಂತರ ಅದೇ ಬಾಣಲೆಗೆ 1 ಕಪ್ ಆಗುವಷ್ಟು ಹುರುಳಿ ಕಾಳನ್ನು ಸೇರಿಸಿ ಇದನ್ನು ಕೂಡ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರಿದು ತೆಗೆದುಬಿಡಬೇಕು. ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ, ಹದವಾಗಿ ಫ್ರೈ ಆಗಿದೆ. ಯಾವುದು ಕೂಡ ಸೀದೋಗಬಾರ್ದು, ಟೇಸ್ಟ್ ಹಾಳಾಗುತ್ತೆ. ನಂತರ 1 ಕಪ್ ಆಗುವಷ್ಟು ಉದ್ದಿನ ಕಾಳನ್ನು ಸೇರಿಸ್ತಾ ಇದ್ದೀನಿ. ಉದ್ದಿನ ಬೇಳೆ ತಗೋಬೇಡಿ, ಉದ್ದಿನ ಕಾಳೇ ಆಗಬೇಕು. ಉದ್ದಿನ ಬೇಳೆಗಿಂತ ಬೆಸ್ಟು. ಉದ್ದಿನ ಕಾಳು, ಮೆಂತ್ಯ ಇವೆಲ್ಲ ಸೊಂಟಕ್ಕೆ ತುಂಬ ಬಲ ಕೊಡುತ್ತೆ ಅಂತ ಹೇಳ್ತಾರೆ. ತುಂಬ ಒಳ್ಳೆಯದು, ದೊಡ್ಡೋರಿಂದ ಹಿಡಿದು ಚಿಕ್ಕವ್ರವರೆಗೂ ಕೂಡ. ಅದೇ ಥರ 1 ಕಪ್ ಆಗುವಷ್ಟು ಗೋಧಿನ ಸೇರಿಸಿದ್ದೀನಿ.
ಇದನ್ನು ಕೂಡ ಚೆನ್ನಾಗಿ ಹುರಿದು ತೆಗೆದಿದ್ದೀನಿ. ನಂತರ 1 ಕಪ್ ಆಗುವಷ್ಟು ಅಲಸಂದೆ ಕಾಳನ್ನು ಕೂಡ ಸೇರಿಸಿ ಅದನ್ನು ಕೂಡ ಹುರಿದು ತೆಕ್ಕೊಂಡಿದ್ದೀನಿ. ಇದರಲ್ಲಿ 3 ಥರದ ಅಲಸಂದೆ ಕಾಳು ಸೇರಿತ್ತು. ಇದಾದ ನಂತರ 1 ಕಪ್ ಆಗುವಷ್ಟು ಕಡಲೆಕಾಳನ್ನು ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಹುರಿದು ತಗೊಳ್ಬೇಕು. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವಿಡಿಯೋ ತುಂಬ ಉದ್ದ ಆಗುತ್ತೆ, ಹಾಗಾಗಿ ಸಿಂಪಲ್ಲಾಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗ ಮುಖ್ಯವಾಗಿ 1/4 ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಅಥವಾ 100 ಗ್ರಾಮ್ಗಿಂತನೂ ಕಡಿಮೆ ಇರೋಷ್ಟು ಮೆಂತ್ಯನ ತಗೊಂಡು ಚೆನ್ನಾಗಿ ಇದನ್ನು ಕೂಡ ಹುರಿತಾ ಇದ್ದೀನಿ. ಇದನ್ನು ಹಾಕಲೇಬೇಕು, ಹಾಗಂತ ಜಾಸ್ತಿ ಹಾಕಿದ್ರೆ ಕಹಿ ಆಗಿಬಿಡುತ್ತೆ. ಕಹಿ ಆದರೆ ಏನೂ ತೊಂದರೆ ಇಲ್ಲ, ಕುಡಿಯೋಕ್ಕೆ ಕಷ್ಟ ಆಗುತ್ತೆ ಅಷ್ಟೇ. ಇದಾದ ನಂತರ 1/4 ಕಪ್ ಆಗುವಷ್ಟು ಅಜ್ವೈನು, ಅರ್ಧ ಕಪ್ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಇವೆರಡನ್ನ ಹಾಕೋದ್ರಿಂದ ಡೈಜೆಷನ್ಗೆ ತುಂಬ ಈಸಿ ಆಗುತ್ತೆ. ಕೆಲವರು ತುಂಬ ವೀಕ್ ಇರ್ತಾರೆ. ಈ ರಾಗಿ ಮಿಲೆಟ್ ಮಾಲ್ಟು ತುಂಬ ಶಕ್ತಿ ಇರುತ್ತೆ, ಇದನ್ನು ಜೀರ್ಣಿಸ್ಕೊಳ್ಳೋಕೆ ಕಷ್ಟ ಆಗ್ಬೋದು. ಅಂಥ ಟೈಮಲ್ಲಿ ಈ ಥರದನ್ನೆಲ್ಲ ಆ್ಯಡ್ ಮಾಡಿದ್ರೆ ಜೀರ್ಣಕ್ಕೆ ತುಂಬ ಒಳ್ಳೆಯದು, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ ಎಲ್ಲನೂ ಹುರಿದು ಒಂದು ಕಾಟನ್ ಬಟ್ಟೆ ಮೇಲೆ ಬಿಡಿಬಿಡಿಯಾಗಿ ಹಾಕಿದ್ದೀನಿ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ತಣ್ಣಗಾದ ನಂತರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು, ಇದನ್ನು ಮನೇಲಂತೂ ಪುಡಿ ಮಾಡೋಕ್ಕಾಗಲ್ಲ, ಪುಡಿ ಮಾಡಿದ್ರೂ ತುಂಬ ರಗಳೆ ಮತ್ತು ನೈಸಾಗಿ ಪುಡಿ ಆಗೋದಿಲ್ಲ. ಹಾಗಾಗಿ ಇದನ್ನು ಮಿಲ್ಲಲ್ಲೇ ಪುಡಿ ಮಾಡಿಸ್ಕೊಂಡು ಬರಬೇಕು. ನಾನು ಕೂಡ ಇದನ್ನು ಮಿಲ್ಲಲ್ಲೇ ಪುಡಿ ಮಾಡಿಸ್ಕೊತೀನಿ. ಮತ್ತು ನಾನು ಇದರಲ್ಲಿ ಯಾವುದೇ ರೀತಿಯ ಡ್ರೈ ಫ್ರೂಟ್ಸನ್ನು ಉಪಯೋಗಿಸಿಲ್ಲ. ಯಾಕೆ ಡ್ರೈ ಫ್ರೂಟ್ಸನ್ನು ಉಪಯೋಗಿಸಿಲ್ಲ ಅಂದರೆ ಅದನ್ನೆಲ್ಲ ಹಾಕಿದ್ರೆ ಅದರಲ್ಲಿ ಎಣ್ಣೆ ಅಂಶ ಇರುತ್ತಲ್ವ, ಬೇಗ ಹಾಳಾಗ್ಬಿಡುತ್ತೆ. ಮತ್ತು ಎಲ್ಲನೂ ಒಟ್ಟಿಗೆ ಹಾಕೋ ಅವಶ್ಯಕತೆ ಕೂಡ ಇಲ್ಲ, ಅದನ್ನೇ ಹಾಗೆ ತಿನ್ಬೋದು. ಈಗ ಯಾವುದಕ್ಕೂ ಇರಲಿ ಅಂತ ಜರಡಿ ಮಾಡ್ಕೊಂಡಿದ್ದೀನಿ. ಮಿಷಿನಲ್ಲಿ ಹಾಕೋವಾಗ ಬೇರೆ ಬೇರೆ ಏನೇನೋ ಅವರು ಪುಡಿ ಮಾಡಿರ್ತಾರಲ್ವ, ಅದೆಲ್ಲ ಹಾಗೇ ಇರುತ್ತೆ. ಅದೆಲ್ಲ ನಮ್ಮ ಮಾಲ್ಟ್ ಜೊತೆಗೆ ಮಿಕ್ಸ್ ಆಗಿ ಬಂದಿರುತ್ತೆ. ಸೊ ನಾವು ಅದನ್ನು ಜರಡಿ ಇಟ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಸೊ ನಾನು ಕೂಡ ಜರಡಿ ಇಟ್ಕೊಂಡಿದ್ದೀನಿ. ನಾವು ಇದಕ್ಕೆ ಅಕ್ಕಿನೇ ಹಾಕಿಲ್ಲ, ಅಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ಅಂಶ ಏನೋ ಕಾಣಿಸ್ತಾ ಇತ್ತು. ಸೊ ಜರಡಿ ಇಟ್ಕೊಂಡು ಏರ್ಟೈಟ್ ಬಾಕ್ಸ್ಗಳಿಗೆ ಹಾಕಿ ಸ್ಟೋರ್ ಮಾಡಿ ನಾನು ಕೂಡ ಹಾಗೆ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು 6 ತಿಂಗಳವರೆಗೂ ಸ್ಟೋರ್ ಮಾಡ್ತೀನಿ. ಬಾಕಿ ಎಲ್ಲನೂ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಒಂದು 15 ದಿನಕ್ಕಾಗುವಷ್ಟನ್ನು ಮಾತ್ರ ತೆಗೆದು ಹೊರಗಡೆ ಇಟ್ಕೊಂಡಿರ್ತೀನಿ. ಈಗ ನಾನಿಲ್ಲಿ ಇಬ್ಬರಿಗೆ ಆಗುವಷ್ಟು ಮಾಲ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ಒಂದು ಬೌಲಲ್ಲಿ 2 ದೊಡ್ಡ ಚಮಚ ಆಗುವಷ್ಟು ಮಾಲ್ಟನ್ನು ಸೇರಿಸಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು. ನಂತರ ಒಂದು ಪಾತ್ರೆಗೆ 1/4 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಆ ನೀರು ಚೆನ್ನಾಗಿ ಬಿಸಿ ಆದ ನಂತರ ಮಿಕ್ಸ್ ಮಾಡ್ಕೊಂಡಿರೋ ಮಿಶ್ರಣನ ಹಾಕಿ ಒಂದೇ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ತುಂಬ ಕುದಿಸೋ ಅಗತ್ಯ ಇಲ್ಲ, ಆಲ್ರೆಡಿ ನಾವು ಎಲ್ಲನೂ ಚೆನ್ನಾಗಿ ಹುರಿದಿರೋದ್ರಿಂದ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ರುಚಿಗೆ ನಾನಿಲ್ಲಿ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲ ಬೇಡ ಅಂದರೆ ಉಪ್ಪನ್ನು ಕೂಡ ಹಾಕೋಬೋದು. ನಮ್ಮ ಮನೇಲಿ ನಾವು ಬೆಲ್ಲನೇ ಇಷ್ಟಪಡ್ತೀವಿ. ಮತ್ತು ಬೇಕು ಅಂದರೆ ಇದ್ರ ಜೊತೆಗೆ ಹಾಲನ್ನು ಮಿಕ್ಸ್ ಮಾಡ್ಕೋಬೋದು. ಹಾಲು ಹಾಕಿದ್ರೆ ತುಂಬ ಟೇಸ್ಟಿ ಅನಿಸುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಒಂದು ವೇಳೆ ಉಪ್ಪು ಹಾಕಿ ಮಾಡಿಕೊಂಡ್ರೆ ಅದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.